ಎವ್ರಿವನ್, ದೇಸಿ ಅಡುಗೆ ಮನೆ ರೆಸಿಪಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಕಡಲೆ ಹಿಟ್ಟು, ಮೈದಾ ಹಿಟ್ಟು ಏನನ್ನು ಬಳಸದಲ್ಲೇ ಗರಿ ಗರಿಯಾಗಿರುವಂತಹ ಮುರುಕು ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಾನಿಲ್ಲಿ 1 ಕಪ್ನಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ಅದನ್ನು 3-4 ಸರಿ ಕ್ಲೀನಾಗಿ ತೊಳೆದು ಈಗ ನಾನು ಅದನ್ನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಕುಕ್ಕರ್ಗೆ ಹಾಕೊಂಡಿದ ನಂತರ 1 ಕಪ್ ಉದ್ದಿನ ಬೇಳೆಗೆ 1.5 ಕಪ್ನಷ್ಟು ನಾನಿಲ್ಲಿ ನೀರನ್ನು ಹಾಕೋತಾ ಇದ್ದೀನಿ. ಅಷ್ಟೇ ನೀರು ಸಾಕು. ತುಂಬ ಜಾಸ್ತಿ ನೀರು ಹಾಕಿದ್ರೆ ತುಂಬ ತೆಳುವಾಗಿಬಿಡುತ್ತೆ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಇದನ್ನು 3-4 ವಿಜಿಲ್ನ ಕೂಗೋಕೆ ಇಟ್ಕೋತಾ ಇದ್ದೀನಿ. ನೀರನ್ನು ಆದಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ, ಯಾಕೆಂದರೆ ತುಂಬ ತೆಳುವಾಗಿಬಿಟ್ರೆ ಹಿಟ್ಟು ಕೂಡ ತುಂಬ ತೆಳುವಾಗಿಬಿಡುತ್ತೆ. ಹಾಗಾಗಿ ನೋಡಿಕೊಂಡು ನೀವು ನೀರನ್ನು ಹಾಕೋಬೇಕಾಗತ್ತೆ. ನೋಡಿ, 1 ಕಪ್ಪಿಗೆ ನಾನು 1.5 ಕಪ್ನಷ್ಟು ನೀರನ್ನು ಹಾಕಿದ್ದೆ. ಇಷ್ಟು ಗಟ್ಟಿ ಇದ್ದರೆ ಸಾಕಾಗತ್ತೆ, ತುಂಬ ತೆಳುನೂ ಕೂಡ ಮಾಡ್ಕೋಬಾರ್ದು. ಹಿಟ್ಟು ಕಲಸೋ ಟೈಮಲ್ಲಿ ಸ್ವಲ್ಪ ಗಟ್ಟಿ ಆಯಿತು ಅನಿಸಿದ್ರೆ ನಾವು ಎಕ್ಸ್ಟ್ರಾ ನೀರನ್ನು ಕಲಸೋ ಟೈಮಲ್ಲೂ ಕೂಡ ಬಳಸ್ಬೋದು. ಈಗ ಒಂದು ಬೌಲ್ಗೆ 2 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ನಷ್ಟು ಹಿಂಗು, 3 ಟೇಬಲ್ ಸ್ಪೂನ್ನಷ್ಟು ಕಪ್ಪು ಎಳ್ಳನ್ನು ಹಾಕೋತಾ ಇದ್ದೀನಿ. ಉಪ್ಪನ್ನು ಕೂಡ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕೆ ಅಂದರೆ ಉದ್ದಿನಬೇಳೆ ಬೇಯಿಸೋ ಟೈಮಲ್ಲೂ ಕೂಡ ಉಪ್ಪನ್ನು ಸೇರಿಸಿರ್ತೀವಿ. ಈಗ ಫ್ರಿಜ್ಜಲ್ಲಿ ಇಟ್ಟಿದ್ದಂಥ ಬೆಣ್ಣೆನ ನಾನು 1.5 ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬೆಣ್ಣೆ ಇಲ್ಲ ಅಂದರೆ 3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಆದರೆ ಬೆಣ್ಣೆ ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಸಖತ್ ಕ್ರಿಸ್ಪಿಯಾಗಿರುತ್ತೆ. ಹಾಗಾಗಿ ನಾನು ಬೆಣ್ಣೆನ ಹಾಕ್ಕೊಂಡಿದ್ದೀನಿ. ನಂತರ ಉದ್ದಿನ ಬೇಳೆನ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಒಂದು ಕಾಳು ಕೂಡ ಸಿಕ್ಕಬಾರ್ದು, ಯಾಕೆಂದರೆ ನಾವು ಮೋಲ್ಡ್ಗೆ ಹಾಕಿ ಅದನ್ನು ಅಮ್ಕೋ ಟೈಮಲ್ಲಿ ಒಂದು ಕಾಳು ಸಿಕ್ಕಿದ್ರೂ ಕೂಡ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಕಾಳು ಸಿಗದೇ ಇರೋ ರೀತಿಲಿ ಕ್ಲೀನಾಗಿ ಮ್ಯಾಶ್ ಮಾಡಿಕೊಂಡು ಅಕ್ಕಿ ಹಿಟ್ಟಿಗೆ ಹಾಕ್ಕೊಂಡು ಕ್ಲೀನಾಗಿ ಮೊದಲು ಮ್ಯಾಶ್ ಆಗಿರುವಂತಹ ಉದ್ದಿನ ಬೇಳೆಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ಗಟ್ಟಿ ಆಗಿದೆಯಲ್ಲ, ಹಾಗಾಗಿ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ನೀರನ್ನು ಕೂಡ ಒಂದೇ ಸಾರಿ ಹಾಕೋಕೆ ಹೋಗ್ಬಿಡಿ, ನೋಡಿಕೊಂಡು ನೀರನ್ನು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗತ್ತೆ. ತುಂಬ ಸಾಫ್ಟು ಬೇಡ, ತುಂಬ ಹಾರ್ಡ್ ಆಗು ಬೇಡ, ಮೀಡಿಯಮ್ ಆಗಿ ನೀವು ಕಲಿಸ್ಕೊಂಡು ಇಟ್ಕೋಬೇಕಾಗತ್ತೆ. ಅದನ್ನು ಮುಚ್ಚಳ ಮುಚ್ಚಿ ಮೋಲ್ಡನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ತನಕ ಮುಚ್ಚಳ ಮುಚ್ಚಿ ಇಲ್ಲಿ ಇಟ್ಕೊಂಡಿದ್ದೀನಿ. ಮಾಡುವಂತಹ ಬಿಲ್ಲೆಗಳು ಕೂಡ ತುಂಬ ವೆರೈಟೀಸ್ ಇರುತ್ತೆ. ಕೆಲವೊಂದು 3 ತೂತಗಳಿರುತ್ತೆ, ಕೆಲವೊಂದು 4 ತೂತಗಳಿರುತ್ತೆ. ಹೀಗೆ ಒಂದೊಂದು ರೀತಿಲಿರುತ್ತೆ. ಇಲ್ಲಿ ನಾನು ತೊಗೊಂಡಿರೋದು ಒಂದು 7-8 ತೂತಗಳಿರ್ಬೋದು. ಅದಕ್ಕೆ ಈಗ ಎಲ್ಲ ಕ್ಲೀನಾಗಿ ಫಿಕ್ಸ್ ಮಾಡಿಕೊಂಡು ಒಳಗೆ ಸ್ವಲ್ಪ ಎಣ್ಣೆನೂ ಕೂಡ ಸರ್ವಿ ಇಟ್ಕೊಂಡಿದ್ದೀನಿ. ಮೋಲ್ಡ್ಗೆ ಹಿಟ್ಟನ್ನು ಹಾಕೋಗಿಂತ ಮುಂಚೆ ಚೆನ್ನಾಗಿ ನಾದ್ಕೊಂಡು ಒಂದ್ಸಾರಿ ಈ ಮೋಲ್ಡಿಗೆ ಹಾಕ್ಕೊಂಡ್ರೆ ಎಲ್ಲೂ ಕೂಡ ಕಟ್ಟಾಗಲ್ಲ. ಪ್ರೆಸ್ ಮಾಡಿ ಮೋಲ್ಡ್ಗೆ ಹಿಟ್ಟನ್ನು ತುಂಬ್ಕೊಳ್ಳಿ. ಎಲ್ಲೂ ಕೂಡ ವ್ಯಾಕ್ಯೂಮ್ ಇಲ್ಲದೆ ಇರೋ ರೀತಿಲಿ ಚೆನ್ನಾಗಿ ಪ್ರೆಸ್ ಮಾಡಿ ತುಂಬಿಕೊಂಡ್ರೆ ಎಲ್ಲೂ ಕೂಡ ಕಟ್ಟಾಗಲ್ಲ, ನೀಟಾಗಿ ಬರುತ್ತೆ. ಈಗ ಒಂದು ಬಟರ್ ಪೇಪರ್ ಮೇಲೆ ಪ್ರೆಸ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂದರೆ ಒಂದು ಪ್ಲೇಟಿಗೆ ಎಣ್ಣೆನ ಸರವ್ಕೊಂಡು ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ನಾನು ಆಗಲೇ ಹೇಳ್ದಾಗೆ ನಾನು ತೊಗೊಂಡಿರೋಂಥ ಬಿಲ್ಲೆಯಲ್ಲಿ ತುಂಬ ತೂತಗಳಿದ್ದಿದ್ದರಿಂದ ಒಂದೇ ರೌಂಡಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ 3 ತೂತದ ಬಿಲ್ಲೆನ ನೀವೇನಾದರೂ ಉಪಯೋಗಿಸ್ತಿದ್ರೆ ಅಥವಾ 4 ತೂತದ ಬಿಲ್ಲೆನ ಉಪಯೋಗಿಸ್ತಿದ್ರೆ 1-2 ರೌಂಡ್ ಆದರೂ ಸುತ್ಕೊಳ್ಳಿ. ಇಲ್ಲಿ ತುಂಬ ಎಳೆಗಳು ಬರೋದ್ರಿಂದ ನಾನು ಒಂದೇ ರೌಂಡಿಗೆ ನಿಲ್ಲಿಸ್ಕೋತಾ ಇದ್ದೀನಿ. ನಂತರ ಕಟ್ ಮಾಡ್ಕೊಂಡಿದ ನಂತರ ಎಂಡಿಂಗಲ್ಲಿ ನೀವು ಕ್ಲೀನಾಗಿ ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಎಣ್ಣೆಗೆ ಹಾಕಿದ ಟೈಮಲ್ಲಿ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಈ ರೀತಿ ಎಂಡಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ, ಅವಾಗ ಎಲ್ಲೂ ಕೂಡ ಅದು ಎಣ್ಣೆಯಲ್ಲಿ ಬಿಟ್ಕೊಳ್ಳಲ್ಲ, ಕ್ಲೀನಾಗಿ ಶೇಪಲ್ಲಿ ಹಾಗೆ ಇರುತ್ತೆ. ನಾನು ಮೋಲ್ಡಿಗೆ ಎಷ್ಟು ಹಿಟ್ಟನ್ನು ಹಾಕ್ಕೊಂಡಿದ್ನೋ ಅಷ್ಟನ್ನು ಕೂಡ ಬಟರ್ ಪೇಪರ್ ಮೇಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದೇ ಟೈಮ್ನಲ್ಲಿ ಎಣ್ಣೆನೂ ಕೂಡ ನಾನಿಲ್ಲಿ ಕಾಯೋಕೆ ಇಟ್ಕೊಂಡಿದ್ದೆ. ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡ್ತಾ ಇದ್ದೀನಿ. ಚೆನ್ನಾಗಿ ಕಾದಿರೋದ್ರಿಂದ ಹಾಕಿದ್ದಂಥ ಹಿಟ್ಟೆಲ್ಲ ಚೆನ್ನಾಗಿ ಮೇಲೆ ಬರ್ತಾ ಇದೆ. ಎಣ್ಣೆನ ಕಾಯಿಸ್ಕೊಳ್ಳೋ ಟೈಮ್ನಲ್ಲಿ ಸ್ವಲ್ಪ ಹೈ ಫ್ಲೇಮ್ನಲ್ಲಿ ಹಿಟ್ಟು ಕಾಯಿಸ್ಕೊಳ್ಳಿ. ಎಣ್ಣೆಗೆ ಹಾಕಿದ ನಂತರ ಮೀಡಿಯಮ್ ಫ್ಲೇಮ್ ಮಾಡಿ ಅದನ್ನು ಬಿಟ್ಬಿಡಿ. ಅದು ಚೆನ್ನಾಗಿ ಬೆಂದಿದ ನಂತರ ತಾನೇ ಮೇಲೆದ್ದು ಬರುತ್ತೆ. ನಂತರ ಎರಡೂ ಬದಿನೂ ಮಗುಚ್ಕೊಂಡು ಕ್ರಿಸ್ಪಿ ಆಗೋ ತನಕ ನೀವು ಬೇಯಿಸ್ಕೋಬೇಕಾಗತ್ತೆ. 1-2-3 ನಿಮಿಷ ಸಾಕಾಗುತ್ತೆ, ಚೆನ್ನಾಗಿ ಕ್ರಿಸ್ಪಿ ಆಗೋಗುತ್ತೆ. ಯಾವುದೇ ಕಾರಣಕ್ಕೂ ಇದು ಫೇಲ್ ಆಗೋಕ್ಕೆ ಚಾನ್ಸೇ ಇಲ್ಲ. ತುಂಬ ಪರ್ಫೆಕ್ಟಾಗಿ ಬರುವಂತಹ ರೆಸಿಪಿ. ಈ ರೀತಿ ಚೆನ್ನಾಗಿ ಬೆಂದಿದ ನಂತರ ಗುಳ್ಳೆಗಳು ಕೂಡ ಕಡಿಮೆ ಆಗುತ್ತೆ. ನಂತರ ಇದನ್ನು ತೆಗೆದಿಟ್ಕೊಂಡ್ರೆ ರುಚಿಕರವಾಗಿರುವಂತಹ ಸಖತ್ ಕ್ರಿಸ್ಪಿ ಆಗಿರುವಂತಹ ಮುರುಕು ರೆಡಿಯಾಗುತ್ತೆ. ಎಲ್ಲೂ ಕೂಡ ಫೇಲ್ ಆಗೋಕ್ಕೆ ಚಾನ್ಸೇ ಇಲ್ಲ. ನಾನು ಆಗಲೇ ಹೇಳಿದಾಗೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಟ್ರೈ ಮಾಡಿದ ನಂತರ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ.
ಕಡಲೆ ಹಿಟ್ಟಿಂದ ಮಿಕ್ಸ್ಚರ್ನ ಆಗಾಗ್ಗೆ ಮಾಡ್ತಾನೆ ಇರ್ತೀವಿ, ಬಟ್ ಇದು ಕೂಡ ಒಂಥರ ಡಿಫ್ರೆಂಟ್ ಆಗಿರುವಂತಹ ರೆಸಿಪಿ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು 100% ಕ್ರಿಸ್ಪಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.